ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳ ಸಭೆ ಮುಂದೂಡಿಕೆಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಇವತ್ತು ಸಂಜೆ ನಡೆಯಬೇಕಾಗಿದ್ದ ಮೀಟಿಂಗ್ ಇದು. ಆದರೆ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಬಿಲ್ ಪಾವತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಮರವನ್ನೇ ಸಾರಿದರು. ಅವರನ್ನ ಸಮಾಧಾನಪಡಿಸುವ ಸಲುವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಯಬೇಕಾಗಿತ್ತು. ಆದರೆ ಸಂಜೆ ನಿಗದಿಯಾಗಿದ್ದ ಮೀಟಿಂಗ್ ಅನ್ನ ಮುಂದೂಡಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಮೀಟಿಂಗ್ ನಡೆದಿದ್ರೆ ಒಂದಷ್ಟು ಸಮಾಧಾನ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ರು ಗುತ್ತಿಗೆದಾರರು. ಆದರೆ ಇದೀಗ ಮುಂದೂಡಿಕೆ ಮಾಡಲಾಗಿದೆ. ಯಾವತ್ತಿಗೆ, ಯಾವ ಕಾರಣಕ್ಕೆ? ಸ್ಮಿತಾ, ಬಹಳ ನಿರೀಕ್ಷೆಯನ್ನ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಇಟ್ಕೊಂಡಿದ್ರು. ಯಾಕೆ ಅಂತಂದ ಹೇಳಿದ್ರೆ, ಅವರು ಮೊನ್ನೆ ನಡೆದಂತಹ ಸಭೆಯಲ್ಲಿ ಸಚಿವರು ಸ್ಪಂದನೆ ಮಾಡ್ತಾ ಇಲ್ಲ, ಹಣ ಬಿಡುಗಡೆ ಆಗ್ತಾ ಇಲ್ಲ, ಹಣ ಬಿಡುಗಡೆ ಆಗ್ಲಿಲ್ಲ ಅಂದ್ರೆ ನಾವು ಯಾವ ರೀತಿ ಕಾಮಗಾರಿಯನ್ನ ಮಾಡಬೇಕು ಅಂತ ಒಂದಷ್ಟು ಒತ್ತಡದಲ್ಲಿ ಅವರಿದ್ರು. ಮತ್ತೆ ಆ ಕಾರಣಕ್ಕೋಸ್ಕರ ಒಂದ್ ವೇಳೆ ಸಮಸ್ಯೆ ಬಗೆಹರಿಯಲಿಲ್ಲ ಅಂತಂದ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ವಸ್ತುಸ್ಥಿತಿಯನ್ನ ವಿವರಿಸಬೇಕು ಅನ್ನೋಂತ ನಿರ್ಧಾರವನ್ನ ಮಾಡಿದ್ರು. ಯಾವಾಗ ಈ ವಸ್ತುಸ್ಥಿತಿ ಹೈಕಮಾಂಡ್ಗೆ ಹೋದ್ರೆ ಸರ್ಕಾರಕ್ಕೆ ಮುಜುಗರ ಆಗಬಹುದು ಅನ್ನೋಂತ ಲೆಕ್ಕಾಚಾರದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ಕರೆದಿದ್ರು. ಆದ್ರೆ ಬಹಳ ಪ್ರಮುಖವಾಗಿ ಯಾವ್ಯಾವ ಇಲಾಖೆಯಲ್ಲಿ, ಉದಾಹರಣೆಗೆ ಪಿಡಬ್ಲ್ಯೂಡಿ ಇಲಾಖೆ ಇರಬಹುದು, ಆರ್ಡಿಪಿಆರ್ ಇಲಾಖೆ ಆಗಿರ್ಬೋದು, ಜಲಸಂಪನ್ಮೂಲ ಇಲಾಖೆ ಆಗಿರ್ಬೋದು, ಈ ಇಲಾಖೆಗಳಿಗೆ ಹೆಚ್ಚೆಚ್ಚು ಹಣ ಬಿಡುಗಡೆ ಬಾಕಿ ಇರುವಂತ ಕಾರಣಕ್ಕಾಗಿ ಆ ಇಲಾಖೆಯ ಸಚಿವರ ಸಮ್ಮುಖದಲ್ಲಿ ಸಭೆ ನಡೆದ್ರೆ ಚೆನ್ನಾಗಿರುತ್ತೆ ಅನ್ನುವಂತಹ ಒಂದಷ್ಟು ಅಭಿಪ್ರಾಯಗಳು ಈಗ ವ್ಯಕ್ತವಾಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತು ಆ ಇಲಾಖೆಗೆ ಸಂಬಂಧಪಟ್ಟಂತಹ ಸಚಿವರುಗಳೆಲ್ಲರೂ ಕೂಡ ನಿಗದಿತ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾ ಪ್ರವಾಸದಲ್ಲಿರುವಂತಹ ಕಾರಣಕ್ಕಾಗಿ ಅವರು ಬಂದು ಅವರನ್ನ ಸಮ್ಮುಖದಲ್ಲೇ ಇರಿಸಿಕೊಂಡು ಸಭೆಯನ್ನ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರ ಕಚೇರಿಯಿಂದ ಗುತ್ತಿಗೆದಾರರ ಸಂಘದವರಿಗೆ ಮಾಹಿತಿ ಹೋಗಿದೆ. ಮುಂದಿನ ದಿನಗಳಲ್ಲಿ ಈ ಸಭೆಯನ್ನ ಆಯೋಜನೆ ಮಾಡೋಣ. ಯಾಕೆಂತಂದ ಹೇಳಿದ್ರೆ ಸಚಿವರು ಇಲ್ಲದೆ ಸಭೆ ಮಾಡಿದ್ರೆ ಅದು ಎಲ್ಲೋ ಒಂದ್ ಕಡೆಗೆ ತಾರ್ಕಿಕ ಹಂತಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಚಿವರೆಲ್ಲರೂ ಬಂದ ನಂತರದಲ್ಲಿ ಇನ್ನೊಂದಿನ ಫಿಕ್ಸ್ ಮಾಡಿ ಆ ಸಭೆಯನ್ನ ಮಾಡೋಣ ಅನ್ನುವಂತ ಮಾತನ್ನ ಹೇಳಿದರೆ ಸಿಎಂ ಸಿದ್ದರಾಮಯ್ಯ ಅವರ ಕಚೇರಿಯಿಂದ ಓದಿದಂತಹ ಮಾಹಿತಿ ಆಧಾರಿತವಾಗಿ ಈಗ ಗುತ್ತಿಗೆದಾರರ ಸಂಘದವರು ಕೂಡ ಮುಂದಿನ ದಿನಾಂಕಕ್ಕಾಗಿ ಕಾದು ನೋಡ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ. ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳ ಸಭೆ ಮುಂದೂಡಿಕೆಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಇವತ್ತು ಸಂಜೆ ನಡೆಯಬೇಕಾಗಿದ್ದ ಮೀಟಿಂಗ್ ಇದು. ಆದರೆ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಬಿಲ್ ಪಾವತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಮರವನ್ನೇ ಸಾರಿದರು. ಅವರನ್ನ ಸಮಾಧಾನಪಡಿಸುವ ಸಲುವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಯಬೇಕಾಗಿತ್ತು. ಆದರೆ ಸಂಜೆ ನಿಗದಿಯಾಗಿದ್ದ ಮೀಟಿಂಗ್ ಅನ್ನ ಮುಂದೂಡಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಮೀಟಿಂಗ್ ನಡೆದಿದ್ರೆ ಒಂದಷ್ಟು ಸಮಾಧಾನ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ರು ಗುತ್ತಿಗೆದಾರರು. ಆದರೆ ಇದೀಗ ಮುಂದೂಡಿಕೆ ಮಾಡಲಾಗಿದೆ. ಯಾವತ್ತಿಗೆ, ಯಾವ ಕಾರಣಕ್ಕೆ? ಸ್ಮಿತಾ, ಬಹಳ ನಿರೀಕ್ಷೆಯನ್ನ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಇಟ್ಕೊಂಡಿದ್ರು. ಯಾಕೆ ಅಂತಂದ ಹೇಳಿದ್ರೆ, ಅವರು ಮೊನ್ನೆ ನಡೆದಂತಹ ಸಭೆಯಲ್ಲಿ ಸಚಿವರು ಸ್ಪಂದನೆ ಮಾಡ್ತಾ ಇಲ್ಲ, ಹಣ ಬಿಡುಗಡೆ ಆಗ್ತಾ ಇಲ್ಲ, ಹಣ ಬಿಡುಗಡೆ ಆಗ್ಲಿಲ್ಲ ಅಂದ್ರೆ ನಾವು ಯಾವ ರೀತಿ ಕಾಮಗಾರಿಯನ್ನ ಮಾಡಬೇಕು ಅಂತ ಒಂದಷ್ಟು ಒತ್ತಡದಲ್ಲಿ ಅವರಿದ್ರು. ಮತ್ತೆ ಆ ಕಾರಣಕ್ಕೋಸ್ಕರ ಒಂದ್ ವೇಳೆ ಸಮಸ್ಯೆ ಬಗೆಹರಿಯಲಿಲ್ಲ ಅಂತಂದ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ವಸ್ತುಸ್ಥಿತಿಯನ್ನ ವಿವರಿಸಬೇಕು ಅನ್ನೋಂತ ನಿರ್ಧಾರವನ್ನ ಮಾಡಿದ್ರು. ಯಾವಾಗ ಈ ವಸ್ತುಸ್ಥಿತಿ ಹೈಕಮಾಂಡ್ಗೆ ಹೋದ್ರೆ ಸರ್ಕಾರಕ್ಕೆ ಮುಜುಗರ
ಆಗಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ಕರೆದಿದ್ರು. ಆದ್ರೆ ಬಹಳ ಪ್ರಮುಖವಾಗಿ ಯಾವ್ಯಾವ ಇಲಾಖೆಯಲ್ಲಿ, ಉದಾಹರಣೆಗೆ ಪಿಡಬ್ಲ್ಯೂಡಿ ಇಲಾಖೆ ಇರಬಹುದು, RDPR ಇಲಾಖೆ ಆಗಿರ್ಬೋದು, ಜಲಸಂಪನ್ಮೂಲ ಇಲಾಖೆ ಆಗಿರ್ಬೋದು, ಈ ಇಲಾಖೆಗಳಿಗೆ ಹೆಚ್ಚೆಚ್ಚು ಹಣ ಬಿಡುಗಡೆ ಬಾಕಿ ಇರುವಂತ ಕಾರಣಕ್ಕಾಗಿ ಆ ಇಲಾಖೆಯ ಸಚಿವರ ಸಮ್ಮುಖದಲ್ಲಿ ಸಭೆ ನಡೆದ್ರೆ ಚೆನ್ನಾಗಿರುತ್ತೆ ಅನ್ನುವಂತ ಒಂದಷ್ಟು ಅಭಿಪ್ರಾಯಗಳು ಈಗ ವ್ಯಕ್ತವಾಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಆ ಇಲಾಖೆಗೆ ಸಂಬಂಧಪಟ್ಟಂತ ಸಚಿವರುಗಳೆಲ್ಲರೂ ಕೂಡ ನಿಗದಿತ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾ ಪ್ರವಾಸದಲ್ಲಿರುವಂತಹ ಕಾರಣಕ್ಕಾಗಿ ಅವರು ಬಂದು ಅವರನ್ನ ಸಮ್ಮುಖದಲ್ಲೇ ಇರಿಸಿಕೊಂಡು ಸಭೆಯನ್ನ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರ ಕಚೇರಿಯಿಂದ ಗುತ್ತಿಗೆದಾರರ ಸಂಘದವರಿಗೆ ಮಾಹಿತಿ ಹೋಗಿದೆ. ಮುಂದಿನ ದಿನಗಳಲ್ಲಿ ಈ ಸಭೆಯನ್ನ ಆಯೋಜನೆ ಮಾಡೋಣ. ಯಾಕೆಂತ ಹೇಳಿದ್ರೆ ಸಚಿವರು ಇಲ್ಲದೆ ಸಭೆ ಮಾಡಿದ್ರೆ ಅದು ಎಲ್ಲೋ ಒಂದ್ ಕಡೆಗೆ ತಾರ್ಕಿಕ ಹಂತಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಚಿವರೆಲ್ಲರೂ ಬಂದ ನಂತರದಲ್ಲಿ ಇನ್ನೊಂದಿನ ಫಿಕ್ಸ್ ಮಾಡಿ ಆ ಸಭೆಯನ್ನ ಮಾಡೋಣ ಅನ್ನುವಂತ ಮಾತನ್ನ ಹೇಳಿದರೆ ಸಿಎಂ ಸಿದ್ದರಾಮಯ್ಯ ಅವರ ಕಚೇರಿಯಿಂದ ಓದಿದಂತ ಮಾಹಿತಿ ಆಧಾರಿತವಾಗಿ ಈಗ ಗುತ್ತಿಗೆದಾರರ ಸಂಘದವರು ಕೂಡ ಮುಂದಿನ ದಿನಾಂಕಕ್ಕಾಗಿ ಕಾದು ನೋಡ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ. ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳ ಸಭೆ ಮುಂದೂಡಿಕೆಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಇವತ್ತು ಸಂಜೆ ನಡೆಯಬೇಕಾಗಿದ್ದ ಮೀಟಿಂಗ್ ಇದು. ಆದರೆ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಬಿಲ್ ಪಾವತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಮರವನ್ನೇ ಸಾರಿದರು. ಅವರನ್ನು ಸಮಾಧಾನಪಡಿಸುವ ಸಲುವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಯಬೇಕಾಗಿತ್ತು. ಆದರೆ ಸಂಜೆ ನಿಗದಿಯಾಗಿದ್ದ ಮೀಟಿಂಗ್ ಅನ್ನ ಮುಂದೂಡಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಮೀಟಿಂಗ್ ನಡೆದಿದ್ರೆ ಒಂದಷ್ಟು ಸಮಾಧಾನ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ರು ಗುತ್ತಿಗೆದಾರರು. ಆದರೆ ಇದೀಗ ಮುಂದೂಡಿಕೆ ಮಾಡಲಾಗಿದೆ. ಯಾವತ್ತಿಗೆ, ಯಾವ ಕಾರಣಕ್ಕೆ? ಸ್ಮಿತಾ, ಬಹಳ ನಿರೀಕ್ಷೆಯನ್ನ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಇಟ್ಕೊಂಡಿದ್ರು. ಯಾಕೆ ಅಂತಂದ ಹೇಳಿದ್ರೆ ಅವರು ಮೊನ್ನೆ ನಡೆದಂತಹ ಸಭೆಯಲ್ಲಿ ಸಚಿವರು ಸ್ಪಂದನೆ ಮಾಡ್ತಾ ಇಲ್ಲ, ಹಣ ಬಿಡುಗಡೆ ಆಗ್ತಾ ಇಲ್ಲ, ಹಣ ಬಿಡುಗಡೆ ಆಗ್ಲಿಲ್ಲ ಅಂದ್ರೆ ನಾವು ಯಾವ ರೀತಿ ಕಾಮಗಾರಿಯನ್ನ ಮಾಡಬೇಕು ಅಂತ ಒಂದಷ್ಟು ಒತ್ತಡದಲ್ಲಿ ಅವರಿದ್ರು. ಮತ್ತೆ ಆ ಕಾರಣಕ್ಕೋಸ್ಕರ ಒಂದ್ ವೇಳೆ ಸಮಸ್ಯೆ ಬಗೆಹರಿಲಿಲ್ಲ ಅಂತಂದ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ವಸ್ತುಸ್ಥಿತಿಯನ್ನ ವಿವರಿಸಬೇಕು ಅನ್ನೋಂತ ನಿರ್ಧಾರವನ್ನ ಮಾಡಿದ್ರು. ಯಾವಾಗ ಈ ವಸ್ತುಸ್ಥಿತಿ ಹೈಕಮಾಂಡ್ ಹೋದ್ರೆ ಸರ್ಕಾರಕ್ಕೆ ಮುಜುಗರ ಆಗಬಹುದು ಅನ್ನೋಂತ ಲೆಕ್ಕಾಚಾರದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ಕರೆದಿದ್ರು. ಆದ್ರೆ ಬಹಳ ಪ್ರಮುಖವಾಗಿ ಯಾವ್ಯಾವ ಇಲಾಖೆಯಲ್ಲಿ, ಉದಾಹರಣೆಗೆ ಪಿಡಬ್ಲ್ಯೂಡಿ ಇಲಾಖೆ ಇರಬಹುದು, RDPR ಇಲಾಖೆ ಆಗಿರ್ಬೋದು, ಜಲಸಂಪನ್ಮೂಲ ಇಲಾಖೆ ಆಗಿರ್ಬೋದು, ಈ ಇಲಾಖೆಗಳಿಗೆ ಹೆಚ್ಚೆಚ್ಚು ಹಣ ಬಿಡುಗಡೆ ಬಾಕಿ ಇರುವಂತ ಕಾರಣಕ್ಕಾಗಿ ಆ ಇಲಾಖೆಯ ಸಚಿವರ ಸಮ್ಮುಖದಲ್ಲಿ ಸಭೆ ನಡೆದ್ರೆ ಚೆನ್ನಾಗಿರುತ್ತೆ ಅನ್ನುವಂತ ಒಂದಷ್ಟು ಅಭಿಪ್ರಾಯಗಳು ಈಗ ವ್ಯಕ್ತವಾಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಆ ಇಲಾಖೆಗೆ ಸಂಬಂಧಪಟ್ಟಂತ ಸಚಿವರುಗಳೆಲ್ಲರೂ ಕೂಡ ನಿಗದಿತ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾ ಪ್ರವಾಸದಲ್ಲಿರುವಂತಹ ಕಾರಣಕ್ಕಾಗಿ ಅವರು ಬಂದು ಅವರನ್ನ ಸಮ್ಮುಖದಲ್ಲೇ ಇರಿಸಿಕೊಂಡು ಸಭೆಯನ್ನ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರ ಕಚೇರಿಯಿಂದ ಗುತ್ತಿಗೆದಾರರ ಸಂಘದವರಿಗೆ ಮಾಹಿತಿ ಹೋಗಿದೆ. ಮುಂದಿನ ದಿನಗಳಲ್ಲಿ ಈ ಸಭೆಯನ್ನ ಆಯೋಜನೆ ಮಾಡೋಣ. ಯಾಕೆಂತಂದ ಹೇಳಿದ್ರೆ ಸಚಿವರು ಇಲ್ಲದೆ ಸಭೆ ಮಾಡಿದ್ರೆ ಅದು ಎಲ್ಲೋ ಒಂದ್ ಕಡೆಗೆ ತಾರ್ಕಿಕ ಹಂತಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಚಿವರೆಲ್ಲರೂ ಬಂದ ನಂತರದಲ್ಲಿ ಇನ್ನೊಂದಿನ ಫಿಕ್ಸ್ ಮಾಡಿ ಆ ಸಭೆಯನ್ನ ಮಾಡೋಣ ಅನ್ನುವಂತ ಮಾತನ್ನ ಹೇಳಿದರೆ ಸಿಎಂ ಸಿದ್ದರಾಮಯ್ಯ ಅವರ ಕಚೇರಿಯಿಂದ ಓದಿದಂತಹ ಮಾಹಿತಿ ಆಧಾರಿತವಾಗಿ ಈಗ ಗುತ್ತಿಗೆದಾರರ ಸಂಘದವರು ಕೂಡ ಮುಂದಿನ ದಿನಾಂಕಕ್ಕಾಗಿ ಕಾದು ನೋಡ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ.